ಒಂದು ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರ ಇಲ್ವ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂತ ಪರಿಸ್ಥಿತಿಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ, 15 ದಿವಸ ಫೈಟ್ ಮಾಡಿದೀವಿ, 78 ದಿವಸ ಶೂಟಿಂಗ್ ಮಾಡಿದೀವಿ, ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿರೋ ಪೋರ್ಷನ್ ವಿನೋದ್ ಅವ್ರು ಶೂಟ್ ಮಾಡಿದ್ದಾರೆ. ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ, ನಾನು ಹೆಂಗ್ ದಾಟ್ಕೊಳ್ಳಿ? ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ತನ್ನ ದುಡ್ಡು ಸರ್ವಸ್ವ ದುಡ್ಡು ತಗೊಂಬಂದು ಸಿನಿಮಾಗೆ ಹಾಕಿ ನಿಂತಿರ್ಬೇಕಾದ್ರೆ ಅವ್ರು ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟಬಿಡ್ಲ ನಾನು? ಅದನ್ನ ಮನುಷ್ಯತ್ವ ಅಂತಾರ, ಮಾನವೀಯತೆ ಅಂತಾರ? ಆ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ ಒಂದೇನೆ, ಅದೇನಾದ್ರೂ ಆಗ್ಲಿ ಗುರು, ನೀವು ಥಿಂಕ್ ಮಾಡಿ, ಪರ್ ಸಿನಿಮಾ 50 ಲಕ್ಷ ತಗೊಂಡಿದ್ರು 3 ವರ್ಷದಲ್ಲಿ ನಾನು 6 ಸಿನಿಮಾ ಮಾಡ್ತಾ ಇದ್ದೆ, ಬರೀ 50 ಲಕ್ಷ ಲೆಕ್ಕ ಇಟ್ಕೊಂಡ್ರು. ಬಟ್ ನನಗೆ ಆಗ್ಲಿಲ್ಲ, ಮನಸ್ಸೊಪ್ಪಲಿಲ್ಲ. ಇವ್ರ ಫ್ಯಾಮಿಲಿ ಇತ್ತು, ವಿನೋದ್ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಮಕ್ಕಳಿದ್ರು, ಇವ್ರ ಮಕ್ಕಳಿದ್ರು. ಅದೇನಾಗುತ್ತೆ ಲೈಫಲ್ಲಿ, ಇದೊಂದು ಚಾಲೆಂಜ್ ತಗೋತೀನಿ, ನಾನಂತ ದುಡಿತೀನಿ, ಹೆಂಗಿದ್ರು ನನಗೆ ಸಿನಿಮಾ ಬರುತ್ತೆ, ಇದೊಂದು ಚಾಲೆಂಜ್ ತಗೋತೀನಿ. ನಿಂತ್ಕೊಂಡೆ ಈ ಸಿನಿಮಾನ ಒತ್ಕೊಂಡ್ಬಂದ್ವಿ. ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ, ಇದರಿಂದ ನಮ್ದೇನೆ ಓದೋರು ಬಂದವರು ಎಲ್ಲರೂ ಇದ್ದಾರೆ. ಇಟ್ಸ್ ಓಕೆ, ಫೈನ್, ಮನುಷ್ಯನ ಸಹಜ ಗುಣ. ನಾನು ಯಾರನ್ನೂ ಹೇಟ್ ಮಾಡಲ್ಲ. ನಾನು ಒಂದೇ ಹೇಳ್ತಿದ್ದೆ, ಯಾರನ್ನು ದ್ವೇಷಿಸ್ಬಿಡಿ, ಎಲ್ಲರೂ ಒಂದ್ ದಿವಸ ನಮ್ಮನ್ನು ಇಷ್ಟಪಡ್ತಾರೆ, ತಲೆ ಕೆಡ್ಸ್ಕೊಬಿಡಿ. ಕೂಲಾಗಿ ಕಾಮಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಹಗಲು ರಾತ್ರಿ, ಬಾರ ಅಲ್ಲಿ ಅವನು ಏನು ಮಾಡ್ತಾ ಇದೆಯಾ, ಎತ್ತಾಗಾತ ಪುಸ್ತಕ ಯಾವನವನು 500 ಜನ ತರ್ಸಿರೋದು ಯಾಕೋ ಇಲ್ಲ ನಮ್ಮ ಜೂನಿಯರ್ಸ್ನ, ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ, ಏನು ಕಟ್ಟಾಕಾಯ್ತಿದ್ದೀರಾ?